ನಮಸ್ಕಾರ. ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರ ಅದೃಷ್ಟ ದೇವತೆ ಚೆನ್ನಮ್ಮ ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಚೆನ್ನಮ್ಮ ಅಂತ ಹೇಳಿದ್ರೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರ ಗಂಡ ಅಂದ್ರೆ ದೇವೇಗೌಡರು ರಾಜಕೀಯದಲ್ಲಿ ಬ್ಯುಸಿ ಆಗಿದ್ರು ಕೂಡ ಅವರನ್ನ ಇಷ್ಟು ವರ್ಷಗಳ ಕಾಲ ಜೋಪಾನ ಮಾಡ್ಕೊಂಡು ಬಂದಿದ್ದು ಚೆನ್ನಮ್ಮ. ಅವರ ಮಕ್ಕಳಿಬ್ರು ಕೂಡ ರಾಜಕೀಯದಲ್ಲಿ ತೊಡಗಿಸ್ಕೊಂಡಾಗ ಕೂಡ ಅವರ ಬೆನ್ನೆಲುಬಾಗಿ ನಿಂತಿದ್ದು ಚೆನ್ನಮ್ಮ. ಅವರ ಮೊಮ್ಮಕ್ಕಳು ಕೂಡ ನಾವು ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀವಿ ಅಂತ ಹೇಳಿದಾಗ ಅವರ ನಂಬಿಕೆಯನ್ನ ತುಂಬಿದ್ದಂಥವ್ರು ಚೆನ್ನಮ್ಮ. ಸೊಸೆಯಂದ್ರಿಗೂ ಕೂಡ ತುಂಬ ಒಳ್ಳೆ ಅತ್ತೆಯಾಗಿ ಅವರ ಬೆನ್ನೆಲುಬಾಗಿ ಅವರ ಸಪೋರ್ಟ್ ಆಗಿ ನಿಂತಿದ್ದು ಚೆನ್ನಮ್ಮ. ಈಗಿನ ಕಾಲದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ನೋಡ್ತಾ ಇರ್ತೀವಿ. ಅಂದ್ರೆ ಅತ್ತೆ ಮೇಲೆ ಕಂಪ್ಲೇಂಟ್ಸ್ ಹೇಳೋದಾಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ವಿಷಯಕ್ಕೆ ಮುನಿಸ್ಕೊಂಡು ಗಂಡನ ಮನೆಯಿಂದ ತವರ ಮನೆಗೆ ಹೋಗುವಂತಹ ಹೆಣ್ಮಕ್ಳನ್ನ ನಾವು ಈಗಿನ ಕಾಲದಲ್ಲಿ ನೋಡ್ತಿರ್ತೀವಿ. ಆದ್ರೆ ಚೆನ್ನಮ್ಮ 72 ವರ್ಷಗಳ ಕಾಲ ಸುದೀರ್ಘವಾಗಿ ಆದರ್ಶವಾದಂತಹ ದಾಂಪತ್ಯವನ್ನ ದೇವೇಗೌಡರ ಜೊತೆ ಕಳೆದಿದ್ದಾರೆ. 1954ರಲ್ಲಿ ಮೇ 25ರಂದು ಚೆನ್ನಮ್ಮ ಅವರು ದೇವೇಗೌಡರ ಕೈ ಹಿಡಿತಾರೆ. ದೇವೇಗೌಡರು ಅಲ್ಲಿವರೆಗೂ ಯಾವುದೇ ರೀತಿಯಾದಂತಹ ರಾಜಕೀಯದಲ್ಲಿ ಇರಲಿಲ್ಲ, ಅವರನ್ನು ಅವರು ತೊಡಗಿಸ್ಕೊಂಡಿರಲಿಲ್ಲ. ಆದರೆ ಚೆನ್ನಮ್ಮ ಅವರ ಕಾಲ್ಗುಣ, ಅವರ ಅದೃಷ್ಟ ಎಷ್ಟರ ಮಟ್ಟಿಗಿತ್ತು ಅಂದರೆ ದೇವೇಗೌಡರನ್ನ ಪ್ರಧಾನಮಂತ್ರಿಗಳನ್ನಾಗಿ ಮಾಡ್ತು. ಅಂದರೆ ಚೆನ್ನಮ್ಮ ಅವರು ದೇವೇಗೌಡರು ದೆಹಲಿಗೆ ಹೋದಾಗ ಕೂಡ ಅಲ್ಲಿಗೆ ಹೋಗಿ ಅವ್ರಿಗೆ ಮುದ್ದೆನ ಮಾಡಿಕೊಟ್ಟಿದ್ರು. ಅಲ್ಲೂ ಕೂಡ ನಮ್ಮ ಮುದ್ದೆಯನ್ನ, ನಮ್ಮ ಸಂಸ್ಕೃತಿಯನ್ನ ಸಾರ್ದಂಥವ್ರು ದೇವೇಗೌಡರು ಮತ್ತು ಚೆನ್ನಮ್ಮ. ಇನ್ನು ಚೆನ್ನಮ್ಮ ಅವರನ್ನ ಸಾಕಷ್ಟು ಜನ ರಾಜಕೀಯ ವ್ಯಕ್ತಿಗಳು ಇವತ್ತಿಗೂ ಕೂಡ ಕೊಂಡಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಮನೆಗೆ ಅಂದ್ರೆ ದೇವೇಗೌಡರನ್ನ ಭೇಟಿ ಮಾಡೋದಕ್ಕೆ ಯಾವುದೇ ರಾಜಕೀಯ ನಾಯಕರಾಗಿರ್ಬೋದು, ರಾಜಕೀಯ ಪಕ್ಷದವರಾಗಿರ್ಬೋದು, ಅವರ ಮನೆಗೆ ಹೋದ್ರೆ ಯಾವತ್ತೂ ಕೂಡ ಚೆನ್ನಮ್ಮ ಖಾಲಿ ಹೊಟ್ಟೆಯಲ್ಲಿ ಯಾರನ್ನ ಕೂಡ ಮನೆಯಿಂದ ಆಚೆ ಕಳಿಸಿರ್ಲಿಲ್ವಂತೆ. ಇವತ್ತಿಗೂ ಕೂಡ ಎಷ್ಟೋ ಜನ ಅದನ್ನ ನೆನ್ಪು ಮಾಡ್ಕೊಳ್ತಾರೆ. ನಾವು ಅವ್ರ ಮನೆಗೆ ಹೋದಾಗೆಲ್ಲ ನಮಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸಿದ್ದಾರೆ ಅಂತಹ ವ್ಯಕ್ತಿತ್ವ ಇರುವಂಥವ್ರು ಚೆನ್ನಮ್ಮ ಅಂತ ಹೇಳಿ ಇವತ್ತಿಗೂ ಕೂಡ ಎಷ್ಟೋ ಜನ ರಾಜಕಾರಣಿಗಳು ನೆನಪಿಸ್ಕೊಳ್ತಾ ಇರ್ತಾರೆ, ಭಾವುಕರಾಗ್ತಾ ಇರ್ತಾರೆ. ಅವರು ಆ ಪಕ್ಷದಲ್ಲಿ ಇಲ್ಲ ಅಂದ್ರೂ ಕೂಡ. ಇನ್ನು ಚೆನ್ನಮ್ಮ ಅವರು ಯಾವಾಗ ದೇವೇಗೌಡರನ್ನ ಮದುವೆ ಆಗಿ ಬರ್ತಾರೆ ಆಗ ದೇವೇಗೌಡರ ಅದೃಷ್ಟನೇ ಬದಲಾಗತ್ತೆ. ಅವರಿಗೆ 4 ಜನ ಗಂಡ್ಮಕ್ಳು, 2 ಹೆಣ್ಮಕ್ಳಿದ್ದಾರೆ. ಅಂಡ್ ನಮ್ಗೆಲ್ರಿಗೂ ಗೊತ್ತೇ ಇದೆ, HD ಕುಮಾರಸ್ವಾಮಿ ಅವರಾಗಿರ್ಬೋದು, HD ರೇವಣ್ಣ ಅವರಾಗಿರ್ಬೋದು, ಇವರು ಕೂಡ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸಿದವರು. ಇನ್ನು HD ಕುಮಾರಸ್ವಾಮಿ ಅವರಂತೂ CM ಆದಂಥವ್ರು, ಈಗ ಮಿನಿಸ್ಟರ್ ಆಗಿದ್ದಾರೆ. ಅವರ ಮೊಮ್ಮಕ್ಕಳು ಕೂಡ ರಾಜಕೀಯದಲ್ಲಿ ತುಂಬಾ ಸಕ್ರಿಯರಾಗಿದ್ದಾರೆ. ಅದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಇನ್ನು ಚೆನ್ನಮ್ಮನಂತವರ ಅತ್ತೆ ಎಲ್ಲರ ಪಾಲಲ್ಲೂ ಇರಬೇಕು ಅಂತ ಅನ್ಸುತ್ತೆ. ಸೊಸೆಂದ್ರು ಕೂಡ ಭವಾನಿ ರೇವಣ್ಣ ಅವರಾಗಿರ್ಬೋದು, ಅನಿತಾ ಅವರಾಗಿರ್ಬೋದು, ನಾವು ರಾಜಕೀಯ ಪಕ್ಷಗಳಿಗೆ ಬರ್ತೀವಿ ಅಂದ್ರೆ ನಾವು ಕೂಡ ರಾಜಕೀಯಕ್ಕೆ ಬರ್ತೀವಿ ಅಂತ ಹೇಳಿದಾಗ ಅವ್ರಿಗೂ ಕೂಡ ಸಪೋರ್ಟ್ ಕೊಟ್ಟವರು ಚೆನ್ನಮ್ಮ. ಅಂದ್ರೆ ಎಷ್ಟು ಆದರ್ಶವಾದಂತಹ ಜೀವನವನ್ನ ಸಾಗಿಸ್ತಾ ಇದ್ರು ಚೆನ್ನಮ್ಮ ಅಂತ ಹೇಳಿ. ಯಾಕೆ ಹೇಳ್ತಿದ್ದೀನಿ ಈ ವಿಷಯನ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ನಾವು ತುಂಬಾ ನೋಡಿದೀವಿ, ಅತ್ತೆ ಅಂದ್ರೆ ಆಗೋದಿಲ್ಲ ಸೊಸೆಗೆ, ಸೊಸೆಗೆ ಅತ್ತೆ ಕಂಡ್ರೇನೆ ಉರಿದು ಬೀಳ್ತಾ ಇರ್ತಾರೆ. ಇನ್ನು ಅತ್ತೆ ಕೂಡ ಏನೋ ಒಂದು ಲೋಪದೋಷಗಳನ್ನ ಸೊಸೆಯಲ್ಲಿ ಹುಡುಕ್ತಾ ಇರ್ತಾರೆ. ಅಂಥದ್ರಲ್ಲಿ ಚೆನ್ನಮ್ಮನವರು ಅವರ ಸೊಸೆಂದ್ರು ರಾಜಕೀಯಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಸಪೋರ್ಟ್ ಮಾಡಿದ್ರು. ಯಾವಾಗ ಅವರು ಚುನಾವಣೆಗೆ ನಿಂತ್ಕೊಳ್ತೀವಿ ಅಂತ ಹೇಳಿದಾಗ ಆ ರೀತಿಯಾದಂತಹ ಸಪೋರ್ಟ್ ಸಿಸ್ಟಮ್ ಆಗಿದ್ರು ದೇವೇಗೌಡರ ಫ್ಯಾಮಿಲಿಗೆ ಅಂತ ಹೇಳಿದ್ರೆ ಅದು ಚೆನ್ನಮ್ಮ. ಇನ್ನು ಚೆನ್ನಮ್ಮ ಅವರ ಜೀವನವನ್ನ ಇವತ್ತಿಗೂ ಕೂಡ ಎಷ್ಟೋ ಮಹಿಳೆಯರು ಅಂದ್ರೆ ಹಾಸನ್ ಸುತ್ತಮುತ್ತ ಇರುವಂತಹ ಮಹಿಳೆಯರು ಆದರ್ಶವಾಗಿ ತಗೊಳ್ತಾರೆ. ಇನ್ನು ಅಪಾರವಾದಂತಹ ದೈವ ಭಕ್ತಿಯನ್ನ ಹೊಂದಿದ್ದವರು ಚೆನ್ನಮ್ಮ. ಇವತ್ತಿಗೂ ಕೂಡ ಆಕೆ ಹೂಗಳನ್ನ ಬಿಡಿಸ್ಕೊಬಂದು, ಮಲ್ಲಿಗೆ ಹಾಗೆ ಸಂಪಿಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ ಚೆನ್ನಮ್ಮನವರಿಗೆ. ಅವರು ಯಾವಾಗಲೂ ಆ ಹೂಗಳನ್ನ ತಗೊಂಡು ಬಂದು ದೇವರಿಗೆ ಅರ್ಪಿಸಿ ಪೂಜೆನ ಮಾಡಿ ದೇವೇಗೌಡರಿಗೆ ಆರತಿಯನ್ನ ಕೊಡ್ತಿದ್ರು. ದೇವೇಗೌಡರು ಆ ಆರತಿಯನ್ನ ತಗೊಳ್ದೆ ಮನೆಯಿಂದ ಹೊರಗಡೆನೆ ಹೋಗ್ತಿರ್ಲಿಲ್ಲ. ಅಂತಹ ಬಾಂಧವ್ಯ ಚೆನ್ನಮ್ಮ ಹಾಗೆ ದೇವೇಗೌಡ ಅವರ ನಡುವೆ ಇದ್ದಂಥದ್ದು. ಇನ್ನು ಅವರ ಕೊನೆ ಕ್ಷಣಗಳಲ್ಲೂ ಕೂಡ ದೇವೇಗೌಡರು ಚೆನ್ನಮ್ಮನವರನ್ನ ಬಿಟ್ಟು ಇರಲೇ ಇರಲಿಲ್ಲ. ಆಸ್ಪತ್ರೆಗೆ ಖುದ್ದಾಗಿ ಅವರೇ ಕರ್ಕೊಂಡು ಹೋಗಿ ಸೇರಿಸಿದ್ದು. ಇನ್ನು ಅವರಿಗೆ ಉಸಿರಾಟದ ಸಮಸ್ಯೆಯಿಂದ, ತೀರಾ ಉಸಿರಾಟದ ಸಮಸ್ಯೆಯಿಂದಾಗಿ ಕೊನೆ ಉಸಿರನ್ನ ಎಳೆದಿದ್ದಾರೆ ಮಣಿಪಾಲ ಆಸ್ಪತ್ರೆಯಲ್ಲಿ. ಅದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಅಂಡ್ ಅವರನ್ನ ಉಳಿಸ್ಕೊಳಕ್ಕಾಗಲೇ ಇಲ್ಲ. ಅದು ಎಲ್ಲರಿಗೂ ದುಃಖ ಆಗಿರುವಂತಹ ವಿಚಾರ. ಇನ್ನು ಅವರ ಸಾವು ಎಲ್ರಿಗೂ ಗೊತ್ತಾಗ್ತಿದ್ದಂಗೆ ಎಷ್ಟೋ ಜನ ರಾಜಕಾರಣ ವ್ಯಕ್ತಿಗಳು
ಹಾಸ್ಪಿಟಲಿಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಪದ್ಮನಾಭನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ಈಗಾಗಲೇ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಮಾತುಕತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹರದನಹಳ್ಳಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ಮಾತುಕತೆ ನಡೀತಾ ಇದೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಸೂರಜ್ ರೇವಣ್ಣ ಅವರಾಗಿರ್ಬೋದು, ಪ್ರಜ್ವಲ್ ರೇವಣ್ಣ ಅವರಾಗಿರ್ಬೋದು, ಇವರು ಎಲ್ರಿಗೂ ಕೂಡ ಅವರ ರಾಜಕೀಯ ಪಕ್ಷಗಳಲ್ಲಿ ಅಂದರೆ ಅವರ ಒಂದು ರಾಜಕೀಯ ಜೀವನದಲ್ಲಿ ದೊಡ್ಡ ಮಟ್ಟದ ಮೇಜರ್ ರೋಲನ್ನು ಪ್ಲೇ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನು ದೇವೇಗೌಡರಿಗೆ ದೊಡ್ಡ ಶಕ್ತಿ ಆಗಿದ್ರು ಚೆನ್ನಮ್ಮನವರು. ಯಾಕೆ ಹೇಳ್ತಿದ್ದೀನಿ ಇಷ್ಟು ಸ್ಟ್ರೆಸ್ ಮಾಡಿ ಅಂತ ಹೇಳಿದ್ರೆ, ನಮ್ಗೆಲ್ರಿಗೂ ಗೊತ್ತಿದೆ ಅಂದರೆ ದೇವೇಗೌಡರ ಹಾದಿ ಎಷ್ಟು ದೊಡ್ಡದಿದೆ, ಅವರು ಹೇಗೆ ಬಂದರು ರಾಜಕೀಯಕ್ಕೆ, ಅವರು ಎಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಅವ್ರು ಯಾವಾಗಲೂ ರಾಜಕೀಯದಲ್ಲಿ ಬ್ಯುಸಿ ಆಗಿದ್ರು. ಅಂಥವರಿಗೆ ಅವರು ಯಾವಾಗಲೂ ಅವರ ಕ್ಷೇಮನ ವಿಚಾರಿಸ್ಕೊಳ್ಳೋದಾಗಿರ್ಬೋದು, ಅವರಿಗೆ ಹೊಟ್ಟೆ ತುಂಬ ಊಟನ ಬಡಿಸೋದಾಗಿರ್ಬೋದು, ಯಾವಾಗಲೂ ಅವರ ಜೊತೆಯಲ್ಲೇ ಹೋಗೋದಾಗಿರ್ಬೋದು, ಇದೆಲ್ಲವೂ ಕೂಡ ನಿಜಕ್ಕೂ ಒಂಥರ ಖುಷಿ ಆಗತ್ತೆ. ಅಂತಹ ದಾಂಪತ್ಯ ಜೀವನವನ್ನ ಅವರು 72 ವರ್ಷಗಳ ಕಾಲ ನಡೆಸಿದ್ದಾರೆ ಅಂತಂದ್ರೆ ಅದು ಸಾಮಾನ್ಯ ಮಾತು ಅಲ್ವೇ ಅಲ್ಲ. ಅಂಡ್ ಇನ್ನು 2 ಬಾರಿ ಚೆನ್ನಮ್ಮನವರು ಸಾವನ್ನ ಗೆದ್ದು ಬಂದಿದ್ರು. ಯಾವ 2 ಬಾರಿ ಅಂತ ಹೇಳಿದ್ರೆ, ಇಲ್ಲಿ ಇನ್ನೊಂದು ವಿಷಯನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. 2 ಬಾರಿ ಅಂದರೆ ಮೊದಲನೇದಾಗಿ 2001ರಲ್ಲಿ ಇವರು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಂತಹ ಸಮಯದಲ್ಲಿ ಇವ್ರ ಮೇಲೆ ಆಸಿಡ್ ಅಟ್ಯಾಕ್ ಆಗತ್ತೆ. ಅಂದರೆ ಕುಟುಂಬದಲ್ಲಿ ಇದ್ದಂತಹ ವೈಮನಸ್ಸು ಲೋಕೇಶ್ ಅನ್ನೋರು ಆಸ್ತಿ ವಿಚಾರಕ್ಕಾಗಿ ಭವಾನಿ ರೇವಣ್ಣ ಅವ್ರ ಮೇಲೆ ಹಾಗೆ ಚೆನ್ನಮ್ಮನವರ ಮೇಲೆ ಆಸಿಡ್ ದಾಳಿಯನ್ನು ಕೂಡ ಮಾಡ್ತಾರೆ. ಆಸಿಡ್ ದಾಳಿ ಆದಂತಹ ಸಂದರ್ಭದಲ್ಲಿ ಸತತ 2 ತಿಂಗಳ ಕಾಲ ಕೋಮಾದಲ್ಲಿರ್ತಾರೆ ಚೆನ್ನಮ್ಮನವರು. ಆಗ ಸಿಕ್ಕಾಪಟ್ಟೆ ದುಃಖಿತರಾಗಿದ್ರು ದೇವೇಗೌಡರು. ಅಂದರೆ ಅವರ ಮಡದಿಯನ್ನ ಆ ಸ್ಥಿತಿಯಲ್ಲಿ ನೋಡಿ ಅವ್ರಿಗೆ ಸಹಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಅದೆಲ್ಲ ಆದಮೇಲೆ ಚೆನ್ನಮ್ಮನವರು ಆ ಒಂದು ಹೋರಾಟವನ್ನ ಗೆದ್ದು ಬಂದಾದ ನಂತರ ಅವರ ಲೋಕೇಶ್ ಅವ್ರನ್ನು ಏನು ಜೈಲಿನಲ್ಲಿ ಇರ್ತಾರೆ, ಅವರ ತಮ್ಮನಿಗಾಗಿ ಆ ಲೋಕೇಶನ್ನ ಕೂಡ ಜೈಲಿನಿಂದ ಬಿಡಿಸ್ಕೊಂಡು ಬರ್ತಾರೆ. ಅಂದರೆ ಅವರ ಮಾನವೀಯತೆ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಅಂತ ನಮ್ಗೆ ಅರ್ಥ ಆಗತ್ತೆ. ಹಾಗೆ ಅವರು ಯಾವುದೇ ರೀತಿಯಾದಂತಹ ದ್ವೇಷವನ್ನ ಇಟ್ಕೊಳ್ದೆ ತಪ್ಪು ಮಾಡಿದಾನೆ ಅಂತ ಹೇಳಿ ಒಂದು ಕ್ಷಮಿಸುವಂತಹ ಗುಣ ಇದೆಯಲ್ಲ, ಅದು ಕೂಡ ಇಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. 2001ರಲ್ಲಿ ಆಸಿಡ್ ಅಟ್ಯಾಕ್ ಆದಾಗ ಅವರು ಪ್ರಜ್ಞೆ ಇಲ್ಲದೆ ಇದ್ರು ಒಂದು 2 ತಿಂಗಳ ಕಾಲ. ಅದು ನಿಜಕ್ಕೂ ದೇವೇಗೌಡರಿಗೆ ದೊಡ್ಡ ಆಘಾತವನ್ನೇ ತಂದುಕೊಟ್ಟಿತ್ತು. ಅದು ಒಂದ್ಸಲ. ಆದರೆ ಇನ್ನೊಂದ್ಸಲ ಕೋವಿಡ್ ಸಮಯದಲ್ಲೂ ಕೂಡ ಅವರಿಗೆ ಕೊರೋನಾ ಬಂದಿತ್ತು. ಅಂದರೆ ಕೊರೋನಾ ವೈರಸ್ ಅಟ್ಯಾಕ್ ಆಗಿತ್ತು. ಆಗಲೂ ಕೂಡ ಅವರು ಫೈಟ್ ಮಾಡಿ ಅದರಿಂದ ಗೆದ್ದು ಬಂದಿದ್ರು. ಇನ್ನು ಅವರಿಗೆ 2024-25ರಲ್ಲಿ ಒಂದು ಬಾರಿ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು. ಆಗ ಕೂಡ ಅವರು ಎಲ್ಲವನ್ನ ಅಂದರೆ ತುಂಬ ಧೈರ್ಯದಿಂದ ಅಂದರೆ ಆ್ಯಸಿಡ್ ಅಟ್ಯಾಕ್ ಆಗಿರ್ಬೋದು, ಕೋವಿಡ್ ಆಗಿರ್ಬೋದು, ಅಥವಾ ಈ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಧೈರ್ಯದಿಂದ ಹೋರಾಡಿ ಹೊರಗಡೆ ಸಾವನ್ನ ಗೆದ್ದು ಬಂದಿದ್ರು. ಆದರೆ ಇಂದು ವಿಧಿಯಾಟ ಬಲ್ಲೋರು ಯಾರು ಅಂತಾರಲ್ಲ, ಹಾಗಾಗಿ ಇಂದು ಚೆನ್ನಮ್ಮ ಅವರು ತೀವ್ರವಾದಂತಹ ಉಸಿರಾಟದಿಂದ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಅವರ ಅಂತಿಮ ಸಂಸ್ಕಾರ ಎಲ್ಲಿ ನಡೆಯುತ್ತೆ ಅನ್ನೋದನ್ನ ಕೂಡ ಈಗಾಗಲೇ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ದೇವೇಗೌಡರನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೂ ಕೂಡ ಒಂಥರ ಹಿಂಸೆ ಅನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ಅವರ ಮಡದಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ. ಎಲ್ಲಿ ಹೋದ್ರೂ ಕೂಡ ಅವರನ್ನ ಕರ್ಕೊಂಡು ಓಡಾಡ್ತಿದ್ರು ಜೊತೆಯಲ್ಲಿ. ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ಊಟಕ್ಕೆ ಹೋಗ್ಬೋದು, ಅವರ ಜೊತೆಲೇ ಹೋಗ್ತಿದ್ರು. ಇನ್ನು ಅವ್ರನ್ನ ಆಸ್ಪತ್ರೆಗೆ ಸೇರ್ಸೋಕ್ಕೂ ಮುಂಚೆ ಕೂಡ, ಆಸ್ಪತ್ರೆಗೆ ಸೇರಿಸಿದ ನಂತರವೂ ಕೂಡ ಅವರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ರಂತೆ ದೊಡ್ಡಗೌಡರು. ಇನ್ನು ದೊಡ್ಡಗೌಡರ ಮನೆಯ ದೀಪ ಈಗ ಸದ್ಯ ಆರಿ ಹೋಗಿದೆ. ನಿಜಕ್ಕೂ ಒಂಥರ ಬೇಸರ ತರುವಂತಹ ಸಂಗತಿ ಇದು ಅಂತಾನೆ ಹೇಳ್ಬೋದು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.